ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಆಲೂಗಡ್ಡೆ ಬೋಂಡ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆಲೂಗಡ್ಡೆನ ಒಂದು ಅರ್ಧ ಕೆಜಿಯಷ್ಟು ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ. ತೋಯುವಷ್ಟು ನೀರನ್ನು ಸೇರಿಸಿದ್ದೀನಿ. ಅದಕ್ಕೆ ತಕ್ಕಷ್ಟು ನಾವು ಕಲ್ಲುಪ್ಪನ್ನು ಸೇರಿಸೋಣ. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲನ್ನು ನಾವು ಕೂಗಿಸ್ಕೊಳ್ಳೋಣ. ಅದು ಬೇಯುವಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಹಿಟ್ಟು ಒಂದು 1/4 ಬೌಲಷ್ಟು ನಾನು ತೆಗೆದುಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಜರಡಿ ಮಾಡ್ಕೊಂಬಿಡೋಣ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 5 ಹಸಿಮೆಣಸಿನ್ಕಾಯಿ, ನೋಡಿ, ಒಂದು 6 ಬೆಳ್ಳುಳ್ಳಿ ಪೀಸು, ಮತ್ತು ನೋಡಿ ಅಷ್ಟು ಧನಿಯಾ, 1/4 ಸ್ಪೂನಷ್ಟು ಧನಿಯಾ, ಮತ್ತು 1/4 ಸ್ಪೂನಷ್ಟು ಜೀರಿಗೆ. ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಎಲ್ಲದಕ್ಕೂ ಸಾಮಾನ್ಯವಾಗಿ ಕಲ್ಲುಪ್ಪನ್ನೇ ಉಪಯೋಗಿಸ್ತೀನಿ. ಡೈಮಂಡ್ ಕಲ್ಲುಪ್ಪು ತುಂಬ ಟೇಸ್ಟ್ ಇರುತ್ತೆ. ಈಗ ಅದನ್ನೆಲ್ಲ ಕೂಡ ನಾನು ನೋಡಿ ತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾವು ಆ ಹಿಟ್ಟಿಗೆ ಸೇರಿಸೋಣ. ಈಗ ಅದಕ್ಕೆ ನೋಡಿ ಅಷ್ಟು ಒಂದು 3 ಪಿಂಚಷ್ಟು ಅಡಿಗೆ ಸೋಡಾನ ಬೆರೆಸ್ತಾ ಇದ್ದೀನಿ. ಈಗ ನೀರನ್ನು ಹಾಕಿ ನಾವು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ನಾವು ಮೊಸರಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಆ ರೀತಿ ಇರಬೇಕು. ಆ ರೀತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ. ಈಗ ಇದನ್ನು ನಾನು ನೆನೆಸೋಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಆಲೂಗಡ್ಡೆನ ತೆಗೆದುಕೊಂಬಿಡೋಣ. ಈಚೆಗೆ ಒಂದು ಪ್ಲೇಟ್ಗೆ ತೆಗೆದುಕೊಂಬಿಡೋಣ. ಬೆಂದಿದೆ. ಈಗ ನಾವು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಈಗ ಸಿಪ್ಪೆ ತೆಗೆದಂತಹ ಆಲೂಗಡ್ಡೆ ಎಲ್ಲ ಕೂಡ ಆ ರೀತಿ ಪುಡಿ ಮಾಡ್ಕೊಳ್ಳೋಣ. ಕೈಯಿಂದಲೇ ನೋಡಿ ಎಲ್ಲ ಪುಡಿ ಮಾಡಿಟ್ಟಿದ್ದೀನಿ. ಈಗ ಒಂದು ಬಾಣಲೆನ ತೆಗೆದುಕೊಂಡು ಅದಕ್ಕೆ ನಾವು ಆಯಿಲನ್ನು ಸ್ವಲ್ಪ ಸೇರಿಸೋಣ. ಒಂದು 4 ಸ್ಪೂನಷ್ಟು ಆಯಿಲ್ ಆದರೆ ಸಾಕು. ಈಗ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಮತ್ತು ನೋಡಿ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದನ್ನು ಸೇರಿಸ್ತಾ ಇದ್ದೀನಿ. 6 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಈರುಳ್ಳಿಗಾಗುವಷ್ಟು ನಾವು ಪುಡಿ ಉಪ್ಪನ್ನು ಬೆರೆಸೋಣ. ಈಗ ನಾವು ಅರಿಶಿನ ಸ್ವಲ್ಪ ಸೇರಿಸಿ ಫ್ರೈ ಮಾಡೋಣ. ಈರುಳ್ಳಿ 3/4 ಭಾಗ ಫ್ರೈ ಆಗುವಾಗ ಅರಿಶಿನ ಪುಡಿಯನ್ನು ಸೇರಿಸಬೇಕು. ಈಗ ಬೆಂದಿದೆ ಈರುಳ್ಳಿ ಎಲ್ಲ. ತುಂಬಾ ಕಪ್ಪಾಗಿಬಿಡಬಾರ್ದು ಈರುಳ್ಳಿ. ಈಗ ನಾವು ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತು, ಆಲೂಗಡ್ಡೆ ಪಲ್ಯ. ಈ ಪಲ್ಯನ ನಾವು ನೋಡಿ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಒಂದು ಪ್ಲೇಟಿಗೆ. ನೋಡಿ, ಅಷ್ಟು ದಪ್ಪ ಇದ್ದರೆ ಸಾಕು. ನೀವು ಎಷ್ಟು ದಪ್ಪ ಬೇಕಾದರೂ ಆಲೂಗಡ್ಡೆ ಉಂಡೆ ಮಾಡ್ಕೋಬೋದು. ನೀವು ಬೋಂಡ ಎಷ್ಟು ದಪ್ಪ ಬೇಕಂದ್ರೂ ಮಾಡ್ಕೋಬೋದು. ನಾನು ಆ ಸೈಜ್ ಬೋಂಡ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಂಡೆಗಳನ್ನು ನಾವು ಹಿಟ್ಟಿನಲ್ಲಿ ನೋಡಿ ಆ ರೀತಿ ಡಿಪ್ ಮಾಡಿ ಆಯಿಲ್ಗೆ ಬಿಡೋಣ. ಆ ರೀತಿ ಎಲ್ಲ ಬಿಡಬೇಕಾಗತ್ತೆ.
ತುಂಬಾ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ ಒಂದು ಸಲ, ಎಲ್ಲರೂ ಕೂಡ ಟ್ರೈ ಮಾಡಿ. ನೀವು ಆಲೂಗಡ್ಡೆ ಬೋಂಡ ಎಷ್ಟು ಈಸಿ ಅಂತಂದರೆ ಅಷ್ಟು ಈಸಿ ಇದೆ ಮಾಡೋದು, ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ನಾವು ಆಲೂಗಡ್ಡೆನ ಬೋಂಡನ ತಿರುಗಿಸೋಣ ಇನ್ನೊಂದು ಕಡೆ. ಒಂದು ಕಡೆ ಬೆಂದಾದಮೇಲೆ ಮತ್ತೊಂದು ಕಡೆ ನಾವು ತಿರುಗಿಸ್ಕೊಳ್ಳೋಣ. ಈ ಬೆಂದಂತಹ ನಾವು ಆಲೂಗಡ್ಡೆ ಬೋಂಡ ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ. ನೋಡಿ, ಗೋಲ್ಡ್ ಕಲರ್ ಬಂದಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ ಬೋಂಡ. ನೋಡೋಕ್ಕೆ ಎಷ್ಟು ಸೂಪರು, ಅಷ್ಟೇ ಟೇಸ್ಟಾಗಿರುತ್ತೆ, ತಿನ್ನೋಕ್ಕೆ ಅಷ್ಟೇ ರುಚಿ. ಎಲ್ಲ ಬೋಂಡ ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಆಲೂಗಡ್ಡೆ ಬೋಂಡ ರೆಡಿ ಆಯಿತು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುವಂತಹ ಆಲೂಗಡ್ಡೆ ಬೋಂಡ. ಥ್ಯಾಂಕ್ ಯು.